ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಜನವರಿ 2025 ಸಂಪೂರ್ಣ ಪ್ರಚಲಿತ ಘಟನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮುಂದೆ ಬರ್ತಕ್ಕಂತಹ ಎಲ್ಲ ತರಗತಿಗಳನ್ನು ಈಸಿಯಾಗಿ ಫ್ರೀಯಾಗಿ ನೀವು ನೋಡ್ಕೊಳ್ತಾ ಹೋಗ್ಬೋದು. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಮತ್ತು ಜುಲೈ, ಅದೇ ರೀತಿ ಈಗ ಏನು ಆಗಸ್ಟ್ ನಡೀತಾ ಇದೆ, ಎಲ್ಲ ಪ್ರಚಲಿತ ಘಟನೆಗಳ ಒಂದು ವಿಡಿಯೋಗಳನ್ನು ಡೈರೆಕ್ಟಾಗಿ ಕೊಡುವಂತಹ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೇನೆ. ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಇಲ್ಲಿ ನೋಡ್ತಾ ಹೋಗಿ. ತುಂಬ ಇಂಪಾರ್ಟೆಂಟಾಗಿ ತರಗತಿ ನಡೀತಾ ಹೋಗ್ತದೆ. ಅದಕ್ಕಾಗಿ ಸಂಪೂರ್ಣವಾಗಿ ತರಗತಿಗಳನ್ನು ನೋಡಿ ತುಂಬ ಇಂಪಾರ್ಟೆಂಟ್ ತರಗತಿಗಳು ಅಥವಾ ಪ್ರಚಲಿತ ಘಟನೆಗಳನ್ನು ಡಿಸ್ಕಸನ್ನು ನಾವು ಮಾಡ್ಕೊಳ್ತಾ ಹೋಗೋಣ. ಓಕೆ, ಇವತ್ತಿನ ಒಂದು ಮೊದಲನೇ ಪ್ರಶ್ನೆ ಜನವರಿ 2025ಕ್ಕೆ ಸಂಬಂಧಪಟ್ಟಂತೆ ಪ್ರಚಲಿತ ಘಟನೆಗಳ ಮೊದಲನೇ ಪ್ರಶ್ನೆ ನೋಡೋಣ. ನೋಡಿ, ಮೊದಲನೇ ಪ್ರಶ್ನೆ ಏನಿದೆ, ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾ ಅಥವಾ AFI ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾ ಅಥ್ಲೀಟ್ಸ್ ಆಯೋಗದ ಒಂದು ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗಿದೆ ಅಂತ. ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾದ ಅಥ್ಲೀಟ್ಸ್ ಆಯೋಗದ ಒಂದು ಅಧ್ಯಕ್ಷರಾಗಿ ಯಾರನ್ನು ಇಲ್ಲಿ ನೇಮಿಸಲಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಅಂಜು ಬಾಬಿ ಜಾರ್ಜ್ ಎಂಬತಕ್ಕಂಥವ್ರು. ಆಪ್ಷನ್ ಡಿ, ಅಂಜು ಬಾಬಿ ಜಾರ್ಜ್ ಎಂಬತಕ್ಕಂಥವರು ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾದ ಅಥ್ಲೀಟ್ಸ್ ಆಯೋಗದ ಅಧ್ಯಕ್ಷರನ್ನಾಗಿ ಇಲ್ಲಿ ನೇಮಕವನ್ನು ಇಲ್ಲಿ ಮಾಡಲಾಗಿದೆ. ಆಪ್ಷನ್ ಡಿ, ಅಂಜು ಬಾಬಿ ಜಾರ್ಜ್. ಅದೇ ರೀತಿ ಮುಂದಿನ ಪ್ರಶ್ನೆ, ಭಾರತದಲ್ಲಿ ವಾರ್ಷಿಕವಾಗಿ ಯಾವ ದಿನಾಂಕದಂದು ಭಾರತೀಯ ಸೇನಾ ದಿನವನ್ನು ಇಲ್ಲಿ ಆಚರಣೆಯನ್ನು ಮಾಡಲಾಗುತ್ತೆ ಅಂತ. ಎಲ್ಲರಿಗೂ ಕೂಡ ಗೊತ್ತಿದೆ, ಪ್ರತಿ ವರ್ಷ ಈ ಒಂದು ಆಚರಣೆಯನ್ನು ಮಾಡ್ಕೊಳ್ತಾ ಹೋಗ್ತಾರೆ ಜನವರಿಯಲ್ಲಿ. ಭಾರತದಲ್ಲಿ ವಾರ್ಷಿಕವಾಗಿ ಇಲ್ಲಿ ಜನವರಿ 15ರಂದು ಭಾರತೀಯ ಸೇನಾ ದಿನವನ್ನು ಅಥವಾ ಇಂಡಿಯನ್ ಆರ್ಮಿ ಡೇ, ಭಾರತೀಯ ಸೇನಾ ದಿನವನ್ನು ಪ್ರತಿ ವರ್ಷ ಇಲ್ಲಿ ಆಚರಣೆಯನ್ನು ಮಾಡ್ಕೊಳ್ತಾ ಹೋಗ್ತೇವೆ. ಆಪ್ಷನ್ ಎ, ಜನವರಿ 15ಕ್ಕೆ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಲೋಕಪಾಲ ಎಂಬತಕ್ಕಂಥ ಒಂದು ಕಾಯ್ದೆ, ಲೋಕಪಾಲ್ ಕಾಯ್ದೆ ಜಾರಿಗೆ ಬಂದಂತಹ ವರ್ಷ ಯಾವುದು ಅಂತ. ಲೋಕಪಾಲ್ ಕಾಯ್ದೆ ಜಾರಿಗೆ ಬಂದಂತಹ ವರ್ಷ ಇಲ್ಲಿ ಯಾವುದು ಅಂತ ಕೇಳಿದರೆ 2010, 2012, 2014 ಮತ್ತು 2015 ಅಂತ ಇಲ್ಲಿ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. 2014ರಲ್ಲಿ ಲೋಕಪಾಲ ಎಂಬತಕ್ಕಂಥ ಒಂದು ಕಾಯ್ದೆಯನ್ನು ಜಾರಿಗೆ ತರಲಾಗ್ತದೆ. ಆಪ್ಷನ್ ಸಿ, 2014 ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, 2025 ಮಹಾಕುಂಭ ಎಂಬತಕ್ಕಂತಹ ಒಂದು ಉತ್ಸವ ಏನಿದೆ, ಇತ್ತೀಚೆಗೆ ನಡೀತು ಮಹಾಕುಂಭ ಉತ್ಸವ ಜನವರಿಯಲ್ಲಿ. ಈ ಒಂದು ಮಹಾಕುಂಭ ಉತ್ಸವ ಯಾವ ನಗರದಲ್ಲಿ ಪ್ರಾರಂಭ ಆಯಿತು ಅಂತ. ಮಹಾಕುಂಭ ಉತ್ಸವ ಯಾವ ನಗರದಲ್ಲಿ ಪ್ರಾರಂಭವನ್ನು ಇಲ್ಲಿ ಮಾಡಲಾಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಪ್ರಯಾಗರಾಜ್ ಅಥವಾ ಆಪ್ಷನ್ ಎ, ಇಲ್ಲಿ ಪ್ರಯಾಗರಾಜ್ ಎಂಬತಕ್ಕಂಥ ಪ್ರದೇಶ ಏನಿದೆ ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶ ಪ್ರಯಾಗರಾಜ್ ಎಂಬತಕ್ಕಂಥ ಸ್ಥಳದಲ್ಲಿ ಈ ಒಂದು ಮಹಾಕುಂಭ ಎಂಬತಕ್ಕಂತಹ ಒಂದು ಉತ್ಸವವನ್ನು ಇಲ್ಲಿ ಶುರುವನ್ನು ಇಲ್ಲಿ ಮಾಡಲಾಯಿತು. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, DRDOದ ಹಿಮಕವಚ ಎಂಬತಕ್ಕಂಥ ಒಂದು ವ್ಯವಸ್ಥೆಯನ್ನು ಯಾವುದಕ್ಕಾಗಿ ವಿನ್ಯಾಸಗೊಳಿಸಲಾಗಿದೆ. DRDOದ ಹಿಮಕವಚ ಎಂಬತಕ್ಕಂಥ ಒಂದು ವ್ಯವಸ್ಥೆಯನ್ನು ಯಾವುದಕ್ಕಾಗಿ ಇಲ್ಲಿ ವಿನ್ಯಾಸಗೊಳಿಸಲಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಶೀತ ಹವಾಮಾನದ ಉಡುಪುಗಳು, ಗುಂಡು ನಿರೋಧಕ ಜಾಕೆಟ್, ಯುದ್ಧ ತಂತ್ರದ ವಾಹನಗಳು ಮತ್ತು ಸಂವಹನ ವ್ಯವಸ್ಥೆಗಳು ಅಂತ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಶೀತ ಹವಾಮಾನದ ಉಡುಪುಗಳು. ಆಪ್ಷನ್ ಎ, ಶೀತ ಹವಾಮಾನದ ಒಂದು ಉಡುಪುಗಳನ್ನು ಈ ಒಂದು DRDO ಹಿಮಕವಚ ವ್ಯವಸ್ಥೆಯನ್ನು ಇಲ್ಲಿ ವಿನ್ಯಾಸವನ್ನು ಇಲ್ಲಿ ಗೊಳಿಸಲಾಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, BCCIನ ಹೊಸ ಕಾರ್ಯದರ್ಶಿಯಾಗಿ ಯಾರನ್ನು ಇಲ್ಲಿ ನೇಮಕವನ್ನು ಮಾಡಲಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಆಪ್ಷನ್ ಎ, ಜೈಶಾ, ಆಪ್ಷನ್ ಬಿ, ಪ್ರಭತೇಶ್ ಸಿಂಗ್ ಭಾಟಿಯಾ, ಆಪ್ಷನ್ ಸಿ, ಸೌರವ್ ಗಂಗೂಲಿ, ಆಪ್ಷನ್ ಡಿ, ದೇವಜಿತ್ ಸೈಕಿಯಾ ಅಂತ ಇಲ್ಲಿ ಕೊಟ್ಟಿದ್ದಾರೆ. BCCIನ ನೂತನ ಕಾರ್ಯದರ್ಶಿಯಾಗಿ ದೇವಜಿತ್ ಸೈಕಿಯಾ ಎಂಬತಕ್ಕಂಥ ಒಂದು ವ್ಯಕ್ತಿಯನ್ನು ಇಲ್ಲಿ ನೇಮಕವನ್ನು ಮಾಡಲಾಗಿದೆ. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಭಾರತದ ಮೊದಲ ತಲೆಮಾರಿನ ಬೀಟಾ ಮಗು ಎಲ್ಲಿ ಜನಿಸಿತು ಅಂತ. ಭಾರತದ ಮೊದಲ ಒಂದು ತಲೆಮಾರಿನ ಬೀಟಾ ಎಂಬತಕ್ಕಂಥ ಒಂದು ಮಗು ಏನಿದೆ ಅದು ಎಲ್ಲಿ ಜನಿಸಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇದು ನಮ್ಮ ಒಂದು ಭಾರತ ದೇಶದ ಮಿಜೋರಾಂ ಎಂಬತಕ್ಕಂಥ ಒಂದು ರಾಜ್ಯದಲ್ಲಿ ಈ ಒಂದು ಮೊದಲ ತಲೆಮಾರಿನ ಬೀಟಾ ಮಗು ಇಲ್ಲಿ ಜನಿಸುತ್ತದೆ. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಪ್ರಧಾನಮಂತ್ರಿಯವರು ಯಾವ ಪ್ರದೇಶದಲ್ಲಿ ಸೋನಾಮಾರ್ಗ್ ಎಂಬತಕ್ಕಂಥ ಒಂದು ಸುರಂಗವನ್ನು ಇಲ್ಲಿ ಉದ್ಘಾಟನೆ ಮಾಡ್ತಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಸೋನಾಮಾರ್ಗ್ ಎಂಬತಕ್ಕಂಥ ಒಂದು ಸುರಂಗ ಏನಿದೆ ಇದನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾವ ಪ್ರದೇಶದಲ್ಲಿ ಉದ್ಘಾಟನೆ ಮಾಡ್ತಾರೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ
ಜಮ್ಮು ಮತ್ತು ಕಾಶ್ಮೀರದಲ್ಲಿ ಈ ಒಂದು ಸೋನಾಮಾರ್ಗ್ ಎಂಬತಕ್ಕಂಥ ಒಂದು ಸುರಂಗವನ್ನು ಇಲ್ಲಿ ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಲ್ಲಿ ಉದ್ಘಾಟನೆಯನ್ನು ಮಾಡ್ತಾರೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ 2025 ಹೆನ್ಲೆ ಪಾಸ್ಪೋರ್ಟ್ ಸೂಚ್ಯಂಕ. ಹೆನ್ಲೆ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ. ಹೆನ್ಲೆ ಪಾಸ್ಪೋರ್ಟ್ ಸೂಚ್ಯಂಕ ಪ್ರತಿ ವರ್ಷ ಬರ್ತದೆ. ಈ ಒಂದು ಹೆನ್ಲೆ ಪಾಸ್ಪೋರ್ಟ್ ಸೂಚ್ಯಂಕದ ಅಡಿಯಲ್ಲಿ ನಮ್ಮ ಒಂದು ಭಾರತದಲ್ಲಿ ಇರ್ತಕ್ಕಂಥ ಒಂದು ಜನರು ಬೇರೆ ದೇಶಗಳಿಗೆ ವೀಸಾ ಫ್ರೀ ಹೋಗೋದಕ್ಕೆ ಎಷ್ಟು ದೇಶಗಳನ್ನು ಇಲ್ಲಿ ಟಾರ್ಗೆಟನ್ನು ಕೊಡ್ತಾರೆ. ಆ ಒಂದು ಹೆನ್ಲೆ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ನಮ್ಮ ಒಂದು ಭಾರತದ ಸ್ಥಾನ ಎಷ್ಟು ಅಂತ ಕೇಳಿದರೆ ಆಪ್ಷನ್ ಎ 85ನೇ ಸ್ಥಾನದಲ್ಲಿ ಈ ಒಂದು ಹೆನ್ಲೆ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಭಾರತದ ಶ್ರೇಯಾಂಕ ಇಲ್ಲಿ 85ನೇ ಸ್ಥಾನದಲ್ಲಿ ಇಲ್ಲಿ ಇರ್ತಕ್ಕಂಥದ್ದು. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ 18ನೇ ಪ್ರವಾಸಿ ಭಾರತೀಯ ದಿವಸ. 18ನೇ ಪ್ರವಾಸಿ ಭಾರತೀಯ ದಿವಸವನ್ನು ಯಾವ ಒಂದು ಪ್ರದೇಶದಲ್ಲಿ ನಡೆಸಲಾಯಿತು ಅಂತ. 18ನೇ ಪ್ರವಾಸಿ ಭಾರತೀಯ ದಿವಸವನ್ನು ಇತ್ತೀಚೆಗೆ ಭುವನೇಶ್ವರ ಎಂಬತಕ್ಕಂಥ ಒಂದು ಸ್ಥಳದಲ್ಲಿ ನಡೆಸಲಾಗ್ತದೆ. ಆಪ್ಷನ್ ಡಿ ಭುವನೇಶ್ವರ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಭುವನೇಶ್ವರ್ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ಜನವರಿ 14, 2025 ಜಾರಿಗೆ ಬರುವಂತೆ ಇಸ್ರೋದ ಹೊಸ ಅಧ್ಯಕ್ಷರನ್ನಾಗಿ ಯಾರನ್ನು ಇಲ್ಲಿ ನೇಮಿಸಲಾಗಿದೆ. ಇಸ್ರೋದ ಹೊಸ ಅಧ್ಯಕ್ಷರನ್ನಾಗಿ ಇತ್ತೀಚೆಗೆ ಯಾರನ್ನು ನೇಮಿಸಲಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಹಿಂದಿನ ಒಂದು ಅಧ್ಯಕ್ಷರು ಯಾರಿದ್ರು ಅಂತ ಅಂದರೆ ಸೋಮನಾಥ್ ಅವರು ಇದ್ದರು. ಈಗ ಪ್ರೆಸೆಂಟ್ ಆಗಿ ವಿ ನಾರಾಯಣನ್ ಎಂಬತಕ್ಕಂಥವ್ರು. ಆಪ್ಷನ್ ಡಿ ವಿ ನಾರಾಯಣನ್ ಎಂಬತಕ್ಕಂಥವ್ರು ಜನವರಿ 14, 2025 ಇತ್ತೀಚೆಗೆ ಜಾರಿಗೆ ಬರುವಂತೆ ಇಸ್ರೋದ ಒಂದು ಹೊಸ ಅಧ್ಯಕ್ಷರಾಗಿ ಪ್ರಮಾಣ ವಚನವನ್ನು ಇಲ್ಲಿ ಸ್ವೀಕಾರ ಮಾಡಿರ್ತಾರೆ. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ 2025 ಭಾರತದ ಗಣರಾಜ್ಯೋತ್ಸವದ ಮೆರವಣಿಗೆಗೆ ಯಾವ ದೇಶದ ಅಧ್ಯಕ್ಷರನ್ನು ಇಲ್ಲಿ ಮುಖ್ಯ ಅತಿಥಿಯಾಗಿ ಇಲ್ಲಿ ಆಹ್ವಾನ ಇಲ್ಲಿ ಮಾಡಲಾಗಿತ್ತು ಅಂತ ಇಲ್ಲಿ ಕೇಳಿದರೆ 2025 ಒಂದು ಗಣರಾಜ್ಯದ ಒಂದು ಉತ್ಸವದ ಮೆರವಣಿಗೆಗಾಗಿ ಯಾವ ದೇಶದ ಒಂದು ಅಧ್ಯಕ್ಷರನ್ನು ಮುಖ್ಯ ಅತಿಥಿಯಾಗಿ ಇಲ್ಲಿ ಆಹ್ವಾನ ಮಾಡಲಾಗಿತ್ತು ಅಂತ ಪ್ರಶ್ನೆ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಂಡೋನೇಷ್ಯಾ ದೇಶದ ಒಂದು ಅಧ್ಯಕ್ಷರನ್ನಾಗಿ ಇಲ್ಲಿ ಮುಖ್ಯ ಅತಿಥಿಯನ್ನಾಗಿ ಇಲ್ಲಿ ಆಹ್ವಾನ ಮಾಡಲಾಗಿತ್ತು. ಆಪ್ಷನ್ ಡಿ ಇಂಡೋನೇಷ್ಯಾ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ ಈ ಶ್ರಮ್ ಪೋರ್ಟಲ್ ಅನ್ನು ಎಷ್ಟು ನಿಗದಿತ ಭಾಷೆಗಳಿಗೆ ಇಲ್ಲಿ ವಿಸ್ತರಣೆ ಮಾಡಲಾಗಿದೆ ಅಂತ. ನಮ್ಮ ಒಂದು ಭಾರತದ ಒಂದು ಕಾನ್ಸ್ಟಿಟ್ಯೂಷನ್ ಅಥವಾ ಇಲ್ಲಿ ಸಂವಿಧಾನದಲ್ಲಿ ಟೋಟಲ್ ಆಗಿ 22 ಭಾಷೆಗಳಿದ್ದಾವೆ. ಅದೇ ರೀತಿ ಇಲ್ಲಿ ಈ ಶ್ರಮ್ ಪೋರ್ಟಲನ್ನು ಎಷ್ಟು ಭಾಷೆಗಳಿಗೆ ನಿಗದಿತವಾಗಿ ವಿಸ್ತರಣೆ ಮಾಡಲಾಗಿದೆ ಅಂತ ಇಲ್ಲಿ ಕೇಳೋದಾದರೆ 22 ಭಾಷೆಗಳಿಗೆ ಇಲ್ಲಿ ವಿಸ್ತಾರ ಮಾಡಲಾಗಿದೆ. ಈ ಒಂದು ಈ ಶ್ರಮ್ ಪೋರ್ಟಲನ್ನು 22 ಭಾಷೆಗಳಿಗೆ ಇಲ್ಲಿ ವಿಸ್ತರಣೆಯನ್ನು ಇಲ್ಲಿ ನಮ್ಮ ಒಂದು ಭಾರತ ಸರ್ಕಾರ ಇಲ್ಲಿ ಮಾಡಲಾಗಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ ಭಾರತದ ಮೊದಲ ಸಾವಯವ ಮೀನುಗಾರಿಕೆ ಕ್ಲಸ್ಟರನ್ನು ಎಲ್ಲಿ ಪ್ರಾರಂಭ ಮಾಡಲಾಯಿತು ಅಂತ. ಭಾರತದ ಮೊದಲ ಸಾವಯವ ಒಂದು ಮೀನುಗಾರಿಕೆ ಕ್ಲಸ್ಟರನ್ನು ಎಲ್ಲಿ ಪ್ರಾರಂಭ ಮಾಡಲಾಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಯಾವ ರಾಜ್ಯದಲ್ಲಿ ಪ್ರಾರಂಭ ಮಾಡಲಾಯಿತು ಅಂತ. ಇದನ್ನು ಸಿಕ್ಕಿಂ ರಾಜ್ಯದಲ್ಲಿ ಈ ಒಂದು ಭಾರತದ ಮೊದಲ ಸಾವಯವ ಮೀನುಗಾರಿಕೆ ಕ್ಲಸ್ಟರನ್ನು ಪ್ರಾರಂಭವನ್ನು ಇಲ್ಲಿ ಮಾಡಲಾಯಿತು. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ ದೆಹಲಿ ವಕ್ಫ್ ಮಂಡಳಿಯ CEO ಆಗಿ ಯಾರನ್ನು ನೇಮಿಸಲಾಗಿದೆ ಅಂತ. ವಕ್ಫ್ ಮಂಡಳಿ ಎಂಬತಕ್ಕಂಥದ್ದು ಈ ಒಂದು ದೆಹಲಿಯ ಒಂದು ವಕ್ಫ್ ಮಂಡಳಿ ಏನಿದೆ ಇದರ ಒಂದು CEO ಆಗಿ ಯಾರನ್ನು ಇಲ್ಲಿ ನೇಮಕ ಮಾಡಲಾಗಿದೆ ಅಂತ ಅಂದರೆ ಇಲ್ಲಿ ಅಜೀಮುಲ್ ಹಕ್ ಎಂಬತಕ್ಕಂಥವ್ರು. ಆಪ್ಷನ್ ಸಿ ಏನಿದೆ ಅಜೀಮುಲ್ ಹಕ್ ಎಂಬತಕ್ಕಂಥವ್ರು ಈ ಒಂದು ದೆಹಲಿ ವಕ್ಫ್ ಮಂಡಳಿಯ ಒಂದು CEO ಆಗಿ ಇಲ್ಲಿ ನೇಮಕವನ್ನು ಇವರನ್ನು ಮಾಡಲಾಗಿದೆ. ರಾಷ್ಟ್ರೀಯ ಪಕ್ಷಿ ದಿನವನ್ನು ವಾರ್ಷಿಕವಾಗಿ ಯಾವ ದಿನಾಂಕದಂದು ಆಚರಣೆಯನ್ನು ಮಾಡಲಾಗುತ್ತದೆ. ರಾಷ್ಟ್ರೀಯ ಪಕ್ಷಿ ದಿನವನ್ನು ವಾರ್ಷಿಕವಾಗಿ ಯಾವ ದಿನಾಂಕದಂದು ಆಚರಣೆಯನ್ನು ಮಾಡಲಾಗುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಪ್ರತಿ ವರ್ಷ ಜನವರಿ 5ರಂದು ರಾಷ್ಟ್ರೀಯ ಪಕ್ಷಿ ದಿನವನ್ನು ಇಲ್ಲಿ ಆಚರಣೆಯನ್ನು ಮಾಡ್ತಾರೆ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ 2025 ಮೊದಲ ಬಾರಿಗೆ 38ನೇ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಯಾವ ರಾಜ್ಯದಲ್ಲಿ ಆಯೋಜನೆಯಲ್ಲಿ ಮಾಡ್ತಾ ಇದ್ದಾರೆ ಅಂತ. 2025 38ನೇ ನ್ಯಾಷನಲ್ ಗೇಮ್ಸ್ ಅಂತ ಕರಿತೇವೆ. 38ನೇ ರಾಷ್ಟ್ರೀಯ ಕ್ರೀಡಾಕೂಟ ಏನಿದೆ ಇದನ್ನು ಯಾವ ರಾಜ್ಯ ಇಲ್ಲಿ ಆಯೋಜನೆ ಮಾಡ್ತಾ ಇದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇದನ್ನು ಉತ್ತರಾಖಂಡ ರಾಜ್ಯದಲ್ಲಿ ಆಯೋಜನೆ ಮಾಡಿದ್ದಾರೆ. ಆಪ್ಷನ್ ಡಿ ಉತ್ತರಾಖಂಡ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ ಕೇಂದ್ರ ಆಯುರ್ವೇದ ಸಂಶೋಧನಾ ಸಂಸ್ಥೆಯ ಹೊಸ ಕಟ್ಟಡಕ್ಕೆ ಪ್ರಧಾನಿ ಎಲ್ಲಿ ಅಡಿಪಾಯ ಹಾಕಿದರು ಅಂತ. ಕೇಂದ್ರ ಆಯುರ್ವೇದ ಸಂಶೋಧನಾ ಸಂಸ್ಥೆಯ
ಹೊಸ ಕಟ್ಟಡಕ್ಕೆ ಪ್ರಧಾನಮಂತ್ರಿಯವರು ಎಲ್ಲಿ ಅಡಿಪಾಯವನ್ನು ಇಲ್ಲಿ ಹಾಕಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಇತ್ತೀಚೆಗೆ ನವದೆಹಲಿಯಲ್ಲಿ ಹೊಸ ಒಂದು ಕೇಂದ್ರದ ಆಯುರ್ವೇದ ಸಂಶೋಧನಾ ಸಂಸ್ಥೆಯನ್ನು ಉದ್ಘಾಟನೆ ಮಾಡೋದಕ್ಕೆ ಇಲ್ಲಿ ನವದೆಹಲಿಯಲ್ಲಿ ಅಡಿಪಾಯವನ್ನು ಹಾಕಿದ್ದಾರೆ. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಆಮದು ಅವಲಂಬನೆಯನ್ನು ಕಡಿಮೆ ಮಾಡಲು ಪ್ಯಾರಾಸಿಟಮಾಲ್ ಉತ್ಪಾದನೆ ಮಾಡಲು ಸ್ಥಳೀಯ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು ಅಂತ. ಆಮದು ಅವಲಂಬನೆಯನ್ನು ಕಡಿಮೆ ಮಾಡಲು ಪ್ಯಾರಾಸಿಟಮಾಲ್ ಉತ್ಪಾದನೆ ಮಾಡೋದಕ್ಕೆ, ಆಮದು ಕಡಿಮೆ ಮಾಡೋದಕ್ಕೆ ಯಾವ ಒಂದು ಸಂಸ್ಥೆ ಇಲ್ಲಿ ತಂತ್ರಜ್ಞಾನವನ್ನು ಇಲ್ಲಿ ಅಭಿವೃದ್ಧಿಪಡಿಸಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, CSIR ಅಂತ ಅಂದರೆ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಂತಕ್ಕಂಥ ಸಂಸ್ಥೆ ಈ ಒಂದು ಪ್ಯಾರಾಸಿಟಮಾಲ್ ಉತ್ಪಾದನೆ ಮಾಡೋದಕ್ಕೆ ನಮ್ಮ ಒಂದು ಸ್ಥಳೀಯ ಒಂದು ತಂತ್ರಜ್ಞಾನವನ್ನು ಇಲ್ಲಿ ಅಭಿವೃದ್ಧಿಯನ್ನು ಪಡಿಸಿದೆ. ಮುಂದಿನ ಪ್ರಶ್ನೆ, ಏಷ್ಯಾದ ಅತಿ ದೊಡ್ಡ ಏರೋ ಶೋ ಆಗಿರುವ 15ನೇ ಏರೋ ಇಂಡಿಯಾ 2025ರಲ್ಲಿ ಎಲ್ಲಿ ನಡೆಯಲಿದೆ ಅಂತ ಎಲ್ಲಿ ನಡೆದಿದೆ ಅಂತ. ಈ ಒಂದು ಏರೋ ಇಂಡಿಯಾ ಶೋ ಏನಿದೆ ಇತ್ತೀಚೆಗೆ ಜನವರಿಯಲ್ಲಿ ಈ ಒಂದು ಬೆಂಗಳೂರಿನಲ್ಲಿ 15ನೇ ಒಂದು ಏರೋ ಇಂಡಿಯಾ ಶೋವನ್ನು ನಡೆಸಲಾಗಿದೆ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಇದು ಏಷ್ಯಾದಲ್ಲೇ ಅತ್ಯಂತ ಒಂದು ಏರೋ ಶೋ ಆಗಿರ್ತಕ್ಕಂಥದ್ದು, ಅದಕ್ಕಾಗಿ ಇದು ತುಂಬ ಇಂಪಾರ್ಟೆಂಟ್. ಇದು ಬೆಂಗಳೂರಿನಲ್ಲಿ ಇತ್ತೀಚೆಗೆ ಇದನ್ನು ನಡೆಸಲಾಗಿದೆ. ಮುಂದಿನ ಪ್ರಶ್ನೆ, 2024ರ ಆನೆ ಸಂಖ್ಯೆಯ ಒಂದು ಅಂದಾಜಿನಲ್ಲಿ 5828 ಆನೆಗಳ ಜನಸಂಖ್ಯೆಯನ್ನು ದಾಖಲೆ ಮಾಡಿದ ಭಾರತೀಯ ರಾಜ್ಯ ಯಾವುದು ಅಂತ. 2024ರ ಆನೆ ಜನಸಂಖ್ಯೆಯ ಒಂದು ಅಂದಾಜಿನಲ್ಲಿ 5828 ಆನೆಗಳ ಜನಸಂಖ್ಯೆಯನ್ನು ದಾಖಲೆ ಮಾಡಿದ್ದ ಭಾರತೀಯ ರಾಜ್ಯ ಯಾವುದಪ್ಪ ಅಂತ ಅಂದರೆ ಅದು ಅಸ್ಸಾಂ ಎಂಬತಕ್ಕಂಥ ರಾಜ್ಯ. ಆಪ್ಷನ್ ಎ ಅಸ್ಸಾಂ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಭಾರತೀಯ ಆಹಾರ ನಿಗಮದ ಅಧ್ಯಕ್ಷ ಅಥವಾ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದನ್ನು 1965ರಲ್ಲಿ ಸ್ಥಾಪನೆಯನ್ನು ಮಾಡಲಾಗ್ತದೆ. ಈ ಒಂದು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಒಂದು ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಅಥವಾ CMD ಅಂತ ಕರೀತಾರೆ. ಚೀಫ್ ಅಥವಾ CMDಯನ್ನು ಯಾರನ್ನು ಇಲ್ಲಿ ನೇಮಕ ಮಾಡಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಶುತೋಷ್ ಅಗ್ನಿಹೋತ್ರಿ ಅಂತಕ್ಕಂಥವರು ಈ ಒಂದು FCIನ ನೂತನ ಒಂದು ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಇಲ್ಲಿ ಆಯ್ಕೆಯಾಗಿದ್ದಾರೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಮಣ್ಣಿನ ಮಾಲಿನ್ಯವನ್ನು ಎದುರಿಸಲು ಸಾಮರ್ಥ್ಯವಿರ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾವನ್ನು ಯಾವ ಸಂಸ್ಥೆ ಇಲ್ಲಿ ಅಭಿವೃದ್ಧಿಪಡಿಸಿದೆ ಅಂತ. ಅಂದರೆ ಮಣ್ಣಿನ ಒಂದು ಮಾಲಿನ್ಯ ಅಥವಾ ಸಾಯಿಲ್ ಪೊಲ್ಯೂಷನ್ನ ಕಡಿಮೆ ಮಾಡೋದಕ್ಕೆ ಯಾವ ಒಂದು ಬ್ಯಾಕ್ಟೀರಿಯಾನ ಇಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ, ಆ ಒಂದು ಸಂಸ್ಥೆ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ IIT ಬಾಂಬೆ ಎಂಬತಕ್ಕಂಥದ್ದು ಈ ಒಂದು ಮಣ್ಣಿನ ಮಾಲಿನ್ಯವನ್ನು ಎದುರಿಸ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾವನ್ನು ಕಂಡುಹಿಡಿದಿದ್ದಾರೆ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಪೂಜಾರಿ ಗ್ರಂಥಿ ಸಮ್ಮಾನ್ ಎಂಬತಕ್ಕಂಥ ಒಂದು ಯೋಜನೆ, ಪೂಜಾರಿ ಗ್ರಂಥಿ ಸಮ್ಮಾನ್ ಎಂಬತಕ್ಕಂಥ ಒಂದು ಯೋಜನೆಯನ್ನು ಎಲ್ಲಿ ಪ್ರಾರಂಭ ಮಾಡಲಾಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಈ ಒಂದು ಪೂಜಾರಿ ಗ್ರಂಥಿ ಸಮ್ಮಾನ್ ಯೋಜನೆಯನ್ನು ನವದೆಹಲಿಯಲ್ಲಿ ಇತ್ತೀಚೆಗೆ ಪ್ರಾರಂಭವನ್ನು ಮಾಡಲಾಗಿದೆ. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಮತ್ತು ಮುಂದಿನ ಪ್ರಶ್ನೆ, ಪ್ರಾಜೆಕ್ಟ್ ವಿಸ್ತಾರ್ ಎಂಬತಕ್ಕಂಥದ್ದನ್ನು ಪ್ರಾರಂಭ ಮಾಡಲು ಯಾವ ಸಂಸ್ಥೆ ಕೃಷಿ ಸಚಿವಾಲಯದೊಂದಿಗೆ ಪಾಲುದಾರಿಕೆ ಹೊಂದಿದೆ ಅಂತ. ಪ್ರಾಜೆಕ್ಟ್ ವಿಸ್ತಾರ್ ಎಂಬತಕ್ಕಂಥ ಒಂದು ಸ್ಕೀಮ್ ಇದೆ, ಇದನ್ನು ಪ್ರಾರಂಭ ಮಾಡಲು ಯಾವ ಸಂಸ್ಥೆಯು ಕೃಷಿ ಸಚಿವಾಲಯದೊಂದಿಗೆ ಪಾಲುದಾರಿಕೆಯನ್ನು ಇಲ್ಲಿ ಹೊಂದಿದೆ ಅಂತ ಪ್ರಶ್ನೆ ಕೇಳಿದರೆ IIT ಮದ್ರಾಸ್ ಎಂಬತಕ್ಕಂಥದ್ದು ಇದರ ಜೊತೆಗೆ ಕೃಷಿ ಸಚಿವಾಲಯದೊಂದಿಗೆ ಪಾಲುದಾರಿಕೆಯನ್ನು ಹೊಂದಿಕೊಂಡು ಪ್ರಾಜೆಕ್ಟ್ ವಿಸ್ತಾರನ್ನು ಇಲ್ಲಿ ಶುರು ಮಾಡ್ತಾ ಇದ್ದಾರೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ನೇರ ಸ್ಮಾರ್ಟ್ಫೋನ್ ಧ್ವನಿ ಕರೆಗಳನ್ನು ಸಕ್ರಿಯಗೊಳಿಸಲು ಇಸ್ರೋ ಯಾವ ದೇಶದ ಉಪಗ್ರಹವನ್ನು ಉಡಾವಣೆ ಮಾಡ್ತಾ ಇದೆ ಅಂತ. ನೇರ ಸ್ಮಾರ್ಟ್ಫೋನ್ ಧ್ವನಿ ಕರೆಗಳನ್ನು ಸಕ್ರಿಯಗೊಳಿಸಲು ಇಸ್ರೋ ಯಾವ ದೇಶದ ಒಂದು ಉಪಗ್ರಹವನ್ನು ಉಡಾವಣೆ ಮಾಡುತ್ತಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಅಮೆರಿಕಾದ ಒಂದು ಸಂಯುಕ್ತ ಸಂಸ್ಥಾನ. ಇದೇನಾದರೂ ಆಯಿತು ಅಂತಂದರೆ ಡೈರೆಕ್ಟಾಗಿ ನೇರ ಒಂದು ಸ್ಮಾರ್ಟ್ಫೋನ್ ಧ್ವನಿ ಕರೆಗಳನ್ನು ಸಕ್ರಿಯಗೊಳಿಸಲು ಅಂದರೆ ಡೈರೆಕ್ಟಾಗಿ ನಾವು ಉಪಗ್ರಹದ ಉಡಾವಣೆ ಮೂಲಕ ನಾವು ಮಾತಾಡಬಹುದು ಅಂತ ಇಲ್ಲಿ ಪ್ರಶ್ನೆ ಬಂದಿದೆ. ಅಮೆರಿಕ ಸಂಯುಕ್ತ ಸಂಸ್ಥಾನ ಇದನ್ನು ಮಾಡಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಆಧಾರ್ ಅಥವಾ UIDAIನ ಒಂದು ಹೊಸ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಥವಾ CEO ಆಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದರು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಭುವನೇಶ್ ಕುಮಾರ್ ಎಂಬತಕ್ಕಂಥವರು ಈ ಒಂದು UIDAIನ CEO ಆಗಿ ಇತ್ತೀಚೆಗೆ ನೇಮಕ ಅಥವಾ ಅಧಿಕಾರವನ್ನು ಇಲ್ಲಿ ವಹಿಸಿಕೊಂಡಿದ್ದಾರೆ. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ನೋಡಿ, ಇತ್ತೀಚೆಗೆ ಸಂತೋಷ್ ಟ್ರೋಫಿಯನ್ನು ಗೆದ್ದ ರಾಜ್ಯ ಯಾವುದು ಅಂತ.
ಇತ್ತೀಚೆಗೆ ಸಂತೋಷ್ ಟ್ರೋಫಿಯನ್ನು ಗೆದ್ದ ರಾಜ್ಯ ಯಾವುದಪ್ಪ ಅಂತ ಅಂದರೆ ಪಶ್ಚಿಮ ಬಂಗಾಳ. ಯಾವ ಒಂದು ರಾಜ್ಯದ ನಡುವೆ ಈ ಒಂದು ಏನು ಸರಣಿ ಅಥವಾ ಈ ಒಂದು ಫೈನಲ್ ಮ್ಯಾಚ್ ನಡೀತು ಅಂತ ಅಂದರೆ ಪಶ್ಚಿಮ ಬಂಗಾಳ ಮತ್ತು ಕೇರಳ ರಾಜ್ಯಗಳ ನಡುವೆ ನಡೀತದೆ. ಸಂತೋಷ್ ಟ್ರೋಫಿಯನ್ನು ಇತ್ತೀಚೆಗೆ ಈ ಒಂದು ಪಶ್ಚಿಮ ಬಂಗಾಳ ರಾಜ್ಯ ಇಲ್ಲಿ ಗೆದ್ದುಕೊಂಡಿದೆ. ಮುಂದಿನ ಪ್ರಶ್ನೆ, ಭಾರತದ ಯಾವ ರಾಜ್ಯವು ದೇಶದ ಮೊದಲ ಗಾಜಿನ ಸಮುದ್ರ ಸೇತುವೆಯನ್ನು ಅನಾವರಣಗೊಳಿಸಿದೆ ಅಂತ. ಭಾರತದ ಯಾವ ರಾಜ್ಯವು ದೇಶದ ಮೊದಲ ಗಾಜಿನ ಸಮುದ್ರ ಸೇತುವೆಯನ್ನು ಅನಾವರಣಗೊಳಿಸಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ತುಂಬ ಇಂಪಾರ್ಟೆಂಟು. ತಮಿಳುನಾಡು ಇದನ್ನು ಫಾರ್ಮೇಷನನ್ನು ಮಾಡಿದೆ. ಭಾರತದ ತಮಿಳುನಾಡು ರಾಜ್ಯವು ದೇಶದ ಮೊದಲ ಗಾಜಿನ ಸಮುದ್ರ ಸೇತುವೆಯನ್ನು ಇಲ್ಲಿ ಅನಾವರಣಗೊಳಿಸಿದ್ದಾರೆ. ಮುಂದಿನ ಪ್ರಶ್ನೆ, 2024ರ ವಿಶ್ವ ಬ್ಲಿಟ್ಸ್ ಚೆಸ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಯಾರು ಹಂಚಿಕೊಂಡರು ಅಂತ. ಅಂದರೆ ಫೈನಲ್ನಲ್ಲಿ ಇಬ್ಬರು ಕೂಡ ಟೈ ಆಗಿರ್ತಾರೆ. ಟೈ ಆಗಿರ್ತಕ್ಕಂಥ ಒಂದು ಇಬ್ಬರ ನಡುವೆ ಮತ್ತೆ ಗೇಮ್ ನಡೀತದೆ, ಅದು ಕೂಡ ಟೈ ಆಗ್ತದೆ. ಅದಕ್ಕಾಗಿ ಇಬ್ಬರಿಗೂ ಕೂಡ ಇಲ್ಲಿ ಪ್ರಶಸ್ತಿ ಬರ್ತದೆ. ಯಾವುದಪ್ಪ ಅಂತಂದರೆ ವಿಶ್ವ ಬ್ಲಿಟ್ಸ್ ಚೆಸ್ ಚಾಂಪಿಯನ್ಶಿಪ್ 2024ರಲ್ಲಿ ನಡೀತಿದೆ. ಇದನ್ನು ಯಾರ್ಯಾರು ಹಂಚಿಕೊಂಡ್ರು ಅಂತಂದರೆ ಮ್ಯಾಗ್ನಸ್ ಕಾರ್ಲ್ಸೆನ್ ಮತ್ತು ಇಯಾನ್ ನಿಪೊಮ್ನಿಯಾಟ್ಚಿ. ಆಪ್ಷನ್ ಬಿ, ಮ್ಯಾಗ್ನಸ್ ಕಾರ್ಲ್ಸೆನ್ ಮತ್ತು ಇಯಾನ್ ನಿಪೊಮ್ನಿಯಾಟ್ಚಿ ಇವರಿಬ್ಬರು ಕೂಡ ಇದನ್ನು ಪ್ರಶಸ್ತಿಯನ್ನು ಹಂಚಿಕೊಂಡಿರ್ತಾರೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಅಸೋಚಾಮ್ನ ಒಂದು ನೂತನ ಒಂದು ಪ್ರಧಾನ ಕಾರ್ಯದರ್ಶಿಯಾಗಿ ಯಾರನ್ನು ಇಲ್ಲಿ ನೇಮಕ ಮಾಡಿದ್ದಾರೆ ಅಂತ. ಅಸೋಚಾಮ್ನ ಒಂದು ನೂತನ ಪ್ರಧಾನ ಕಾರ್ಯದರ್ಶಿಯಾಗಿ ಯಾರನ್ನು ಮಾಡಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮನೀಶ್ ಸಿಂಘಲ್ ಎಂಬತಕ್ಕಂಥವ್ರು. ಮನೀಶ್ ಸಿಂಘಲ್ ಅವ್ರನ್ನ ಅಸೋಚಾಮ್ನ ನೂತನ ಒಂದು ಪ್ರಧಾನ ಕಾರ್ಯದರ್ಶಿಯಾಗಿ ಇಲ್ಲಿ ನೇಮಕವನ್ನು ಮಾಡಿದ್ದಾರೆ. ಮುಂದಿನ ಪ್ರಶ್ನೆ, ಬಾಲ್ಯ ವಿವಾಹವನ್ನು ಕೊನೆಗೊಳಿಸಲು ಬಾಲ್ಯ ವಿವಾಹ ಮುಕ್ತ ಅಭಿಯಾನವನ್ನು ಪ್ರಾರಂಭಿಸಿದ ದೇಶ ಯಾವುದು ಅಂತ. ಬಾಲ್ಯ ವಿವಾಹವನ್ನು ಕೊನೆ ಮಾಡೋದಕ್ಕೆ ಬಾಲ್ಯ ವಿವಾಹ ಮುಕ್ತ ಅಭಿಯಾನವನ್ನು ಪ್ರಾರಂಭ ಮಾಡಿದ ದೇಶ ಯಾವುದಪ್ಪ ಅಂತ ಅಂದರೆ ಅದು ನೇಪಾಳ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ನೇಪಾಳ ದೇಶ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂಗಳೊಂದಿಗೆ 1643 ಕಿಲೋಮೀಟರ್ ಉದ್ದದ ಬೇಲಿ ಇಲ್ಲದ ಒಂದು ಗಡಿಯನ್ನು ಯಾವ ದೇಶ ಹಂಚಿಕೊಂಡಿದೆ ಅಂತ. ಅಂದರೆ ಈ ಒಂದು ಗಡಿ ಏನಿದೆ ಬೇಲಿನೇ ಇಲ್ಲ, ಇಲ್ಲಿ ಬೇಲಿ ಇರದೆ ಗಡಿಯನ್ನು ಮಾಡ್ಕೊಂಡಿದ್ದಾರೆ. ಆ ಒಂದು ಯಾವ ದೇಶ ಹಂಚಿಕೊಂಡಿದೆ ಅಂತ ಅಂದರೆ ಮ್ಯಾನ್ಮಾರ್ ಅಥವಾ ಬರ್ಮಾ ಅಂತ ಕರಿತೇವೆ. ಈ ಒಂದು ಮ್ಯಾನ್ಮಾರ್ ದೇಶ ಇದನ್ನು 1643 ಕಿಲೋಮೀಟರ್ ಗಡಿಯನ್ನು ಇಲ್ಲಿ ಹಂಚಿಕೊಂಡಿದೆ. ಮುಂದಿನ ಪ್ರಶ್ನೆ, CRPFನ ಅಧಿಕೃತ ಮಹಾನಿರ್ದೇಶಕರಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಂತ. ಈ ಒಂದು CRPFನ ಒಂದು ಅಧಿಕೃತ ಮಹಾನಿರ್ದೇಶಕರನ್ನಾಗಿ ಯಾರನ್ನು ಇಲ್ಲಿ ನೇಮಕ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ವಿತುಲ್ ಕುಮಾರ್ ಎಂಬತಕ್ಕಂಥವ್ರು. ವಿತುಲ್ ಕುಮಾರ್ ಎಂಬತಕ್ಕಂಥವ್ರು CRPFನ ನೂತನ ಮಹಾನಿರ್ದೇಶಕರಾಗಿ ಇಲ್ಲಿ ನೇಮಕವನ್ನು ಇಲ್ಲಿ ಮಾಡಲಾಗಿದೆ. ಮುಂದಿನ ಪ್ರಶ್ನೆ, DBS ಬ್ಯಾಂಕ್ ಇಂಡಿಯಾದ ಹೊಸ CEO ಆಗಿ ಯಾರು ನೇಮಕ ಹೊಂದಿದ್ದಾರೆ ಅಂತ. DBS ಬ್ಯಾಂಕ್ನ ಇಂಡಿಯಾದ ಒಂದು ಹೊಸ CEO ಆಗಿ ಇತ್ತೀಚೆಗೆ ಯಾರು ನೇಮಕ ಹೊಂದಿದ್ದಾರೆ ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ರಜತ್ ವರ್ಮಾ ಎಂಬತಕ್ಕಂಥವ್ರು. ಆಪ್ಷನ್ ಸಿ, ರಜತ್ ವರ್ಮಾ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ವಿಶ್ವ ಆಡಿಯೋ ವಿಜುವಲ್ ಮನೋರಂಜನಾ ಶೃಂಗಸಭೆಯನ್ನು ಅಥವಾ ವೇವ್ಸನ್ನು ಯಾವ ದೇಶ ಇಲ್ಲಿ ಆಯೋಜನೆ ಮಾಡಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇತ್ತೀಚೆಗೆ ವಿಶ್ವ ಆಡಿಯೋ ವಿಜುವಲ್ಸ್ ಮನೋರಂಜನಾ ಶೃಂಗಸಭೆಯನ್ನು ಅಥವಾ ವೇವ್ಸ್ ಅಂತ ಕರಿತೇವೆ. ವರ್ಲ್ಡ್ ಆಡಿಯೋ ವೇವ್ಸ್ ಅಂತ ಏನಿದೆ ಇದರ ಒಂದು ಎಂಟರ್ಟೈನ್ಮೆಂಟ್ ಶೃಂಗಸಭೆ ಏನಿದೆ ಇದನ್ನು ಯಾವ ದೇಶ ಆಯೋಜನೆ ಮಾಡಿದೆ ಅಂತ ಕೇಳಿದರೆ ಇದನ್ನು ಇತ್ತೀಚೆಗೆ ಭಾರತ ದೇಶ ಇದನ್ನು ಆಯೋಜನೆ ಮಾಡಿದೆ. ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಇವಾಗಿದ್ದು ಇವತ್ತಿಗೆ ಸಂಬಂಧಪಟ್ಟಂತೆ ಪ್ರಚಲಿತ ಘಟನೆಗಳ ಒಂದು ಸರಣಿ. ಈ ಒಂದು ತರಗತಿ ನಿಮಗೆ ಯೂಸ್ಫುಲ್ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ. ಈ ಒಂದು ಸಂಪೂರ್ಣ ಒಂದು ಜನವರಿಯ ಒಂದು ಸಂಪೂರ್ಣ ಒಂದು ಪ್ರಚಲಿತ ಘಟನೆಗಳ ಒಂದು ಸರಣಿ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಈಗಲೇ ತಪ್ಪದೆ ನಮ್ಮ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಈ ಒಂದು ಸಂಪೂರ್ಣ ವಿಡಿಯೋನ ಶೇರ್ ಮಾಡಿ. ಮತ್ತು ಯಾರ್ಯಾರು ನಮ್ಮ ಒಂದು ಚಾನಲ್ನ ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಫೆಬ್ರವರಿ ಆಗಿರ್ಬೋದು, ಮಾರ್ಚ್ ಆಗಿರ್ಬೋದು, ಮಿಕ್ಕಿದ ಒಂದು ತಿಂಗಳ ಒಂದು ಕರೆಂಟ್ ಅಫೇರ್ಸ್ಗಳನ್ನು ಫ್ರೀಯಾಗಿ ಇದೇ ರೀತಿಯಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಯೂಸ್ಫುಲ್ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.